ಸೊ ತಂದೆ ಅಂದ ತಕ್ಷಣ ನಿಮಗೆ ಎಷ್ಟು ಇನ್ಸ್ಪಿರೇಷನು? ತಂದೆ ಅಂದ ತಕ್ಷಣ ಏನು ನೆನಪಾಗುತ್ತೆ? ಆ, ತಂದೆ ಅಂದ ತಕ್ಷಣ ನಿಜವಾಗ್ಲೂ ಅವರು ಬಹಳ ನನಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನನಗೆ ಒಂಥರ ಅವರು ನನ್ನ ಜೊತೆಗಿದ್ದಾರೆ, ನನ್ನ ಬೆನ್ನ ಹಿಂದೆ ಇದ್ದಾರೆ ಅನ್ನೋದೇ ಒಂದು ನನಗೆ ಅನ್ನಿಸ್ತಾ ಇದೆ. ಒಂದು ಕಡೆ ಅವರು ನನಗೆ ಭೌತಿಕವಾಗಿ ಅಥವಾ ದೈಹಿಕವಾಗಿ ನನ್ನ ಜೊತೆ ಇಲ್ಲ ಅನ್ನೋದು ನಿಜ. ಮನೇಲಿ ಒಂಥರ ಮನೆಗೆ ಹೋದ ತಕ್ಷಣ ಒಂಥರ ಬಿಕೋ ಅನಿಸುತ್ತೆ. ಅವರು ಒಂಥರ ಯಾವಾಗಲೂ ಅವರು ಇದ್ದಾಗ ಒಂಥರ ಶಬ್ದ ಇರ್ತಿತ್ತು ಅಂತ ಅನಿಸುತ್ತೆ. ಆದರೆ ಇವತ್ತು ಆ ಶಬ್ದ ಇಲ್ಲವಲ್ಲಪ್ಪ, ಒಂಥರ ಮನೆ ನಿಶ್ಶಬ್ದವಾಗಿದೆಯಲ್ಲ, ಎಲ್ಲೋ ಅವ್ರನ್ನ ತುಂಬ ಕಳ್ಕೊಳ್ತಾ ಇದ್ದೀವಿ. ನಾನು ಮಾತ್ರ ಅಲ್ಲ, ನಮ್ಮ ಮನೇಲಿ ಇರೋರು ನಾವೆಲ್ಲರೂ ಕಳ್ಕೊಳ್ತಾ ಇದ್ದೀವಿ. ಪ್ರತಿ ಹೆಜ್ಜೆನಲ್ಲೂ ಪ್ರತಿಯೊಂದು ಕೂಡ ಏನು ವಿಷಯ ಬಂದಾಗಲೂ ಕೂಡ ಅಯ್ಯೋ ಅವ್ರು ಇದ್ದಿದ್ರೆ ಹೀಗೆ ಅಂತಿದ್ರಲ್ಲಪ್ಪ, ಅವ್ರು ಇದ್ದಿದ್ರೆ ಹೀಗೆ, ಯಾವಾಗಲೂ ಒಂಥರ ಅವರು ಎಷ್ಟೇ ಟೆನ್ಷನ್ ಇದ್ದಿದ್ರು ಕೂಡ ತುಂಬ ಹಾಸ್ಯ ಮಾಡ್ತಾಯಿದ್ರು. ತುಂಬ ಹಾಸ್ಯದಲ್ಲಿ ಬಹುಶಃ ಅವರು ಆ ಟೆನ್ಷನನ್ನು, ಅವರು ಆ ಸ್ಟ್ರೆಸ್ಸನ್ನು ಅವರು ನಿವಾರಿಸ್ಕೊಳ್ತಾ ಇದ್ರು ಅಂತ ಕಾಣುತ್ತೆ. ಸೊ ಅದನ್ನೆಲ್ಲ ನಾವಿವತ್ತು ಕಳ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದು ಭಾಳ ಅವರು ನಮಗೆ ಶಕ್ತಿ ತುಂಬ್ತಾ ಇದ್ದರು. ಒಂದು ಯಾವಾಗಲೇ, ಆಮೇಲೆ ಏನಾದರೂ ಒಂದು ಸ್ವಲ್ಪ ಒಂದು ನೋವಿನ ಸಂದರ್ಭದಲ್ಲೂ ಕೂಡ, ಏನಾದರೂ ಒಂದು ಪರ್ಸನಲ್ಲಾಗಿ ಏನಾದರೂ ನೋವಾದರೂ ಕೂಡ, ಅಥವಾ ಸಂಘಟನೆಯಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಕರೆಸಿ ಕೂರಿಸ್ಕೊಂಡು ಮಾತಾಡಿ, ಇಲ್ಲ ಹೀಗೆ ಮಾಡ್ಬೋದು, ಮಾಡು, ನೀನು ಸಾಧ್ಯ ಇದೆ ಅಂತ ಹೇಳಿ ಬಹಳ ಧೈರ್ಯ ತುಂಬ್ತಾಯಿದ್ರು. ನನಗೆ ಮಾತ್ರ ಅಲ್ಲ, ಇಡೀ ಯಾವುದೇ ಹೆಣ್ಮಕ್ಳಿಗಾಗಲಿ ಅಥವಾ ಬರೀ ಹೆಣ್ಮಕ್ಳು ಅಂತಲ್ಲ, ಯಾರಿಗೇ ಆಗಲಿ ಅವರು ಒಂಥರ ಎಲ್ಲರನ್ನೂ ತಮ್ಮ ಮಕ್ಕಳ ಥರ ನೋಡ್ತಾಯಿದ್ರು ಅವರು. ಹಾಗಾಗಿ ನನಗೆ ಅವರು ತುಂಬ, ಅವರು ನನಗೆ ಒಂಥರ ಗೈಡಾಗಿ, ಒಂಥರ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಅಂತ, ಅವರು ನನಗೆ ಹಾಗೇ ಇದ್ದಿದ್ದು. ಇವತ್ತು ಕೂಡ ನನಗೆ ಅವ್ರು ಹಾಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಪ್ರತಿ ಸಂದರ್ಭದಲ್ಲೂ ನನಗೆ ನನಗೇನಾದರೂ ಒಂದು ಇದು ಬಂದಾಗ, ನಮ್ಮ ತಂದೆ ಇವಾಗ ಇದ್ದಿದ್ರೆ ನನಗೆ ಹೇಗೆ ಗೈಡ್ ಮಾಡಬಹುದಿತ್ತು ಅಂತ ಯೋಚನೆ ಮಾಡಿಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇರ್ತೇನೆ.